ಈ ದಿನ ರಾಶಿಗನುಗುಣವಾಗಿ ಈ ಕೆಲಸ ಮಾಡಿ ಸಾಕು, ಜೀವನವಿಡೀ ಸಂಪತ್ತು ವೃದ್ಧಿ. ಆಗಸ್ಟ್ 4ರಂದು ಭೀಮನ ಅಮಾವಾಸ್ಯೆ. ಈ ಅಮಾವಾಸ್ಯೆಯಂದು ಕೆಲವು ಪರಿಹಾರ ಕ್ರಮ ಕೈಗೊಳ್ಳುವುದರಿಂದ ಶುಭ ಫಲಗಳನ್ನು ಪಡೆಯಬಹುದು. ಹಾಗಾಗಿ ಈ ದಿನದಂದು ನಿಮ್ಮ ರಾಶಿಗನುಗುಣವಾಗಿ ಯಾವ ಕೆಲಸಗಳನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಹಿಂದೂ ಸಂಪ್ರದಾಯದ ಪ್ರಕಾರ ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಹಬ್ಬ ಎಂದರೆ ಅದು ಭೀಮನ ಅಮಾವಾಸ್ಯೆ. ಆಷಾಢದ ಕೊನೆಯ ದಿನ ಅಂದರೆ ಅಮಾವಾಸ್ಯೆಯಂದು ಭೀಮನ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ಆಗಸ್ಟ್ 4ರಂದು ಭೀಮನ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತಿದೆ. ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ವ್ರತದಲ್ಲಿ ಪ್ರಮುಖವಾಗಿ ಶಿವ ಮತ್ತು ಪಾರ್ವತಿ ದೇವರನ್ನು ಆರಾಧಿಸುವುದರಿಂದ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತವೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ಪರಿಹಾರ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ನೋಡಿ. 1. ಮೇಷರಾಶಿ. ನಿಮಗೆ ಅನಾರೋಗ್ಯದ ಸಮಸ್ಯೆ ಇದ್ದರೆ ಈ ದಿನ ನೀವು ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಆರೋಗ್ಯವನ್ನು ಸುಧಾರಿಸಬಹುದು. ಹನುಮಂತನ ದೇವಸ್ಥಾನದಲ್ಲಿ ತುಪ್ಪದ ದೀಪ ಬೆಳಗಿಸಬೇಕು. ಇದರಿಂದ ರೋಗಿಯ ಆರೋಗ್ಯವು ತ್ವರಿತವಾಗಿ ಸುಧಾರಿಸಲು ಪ್ರಾರಂಭಿಸುತ್ತದೆ. ಆದರೆ ಈ ಪರಿಹಾರವನ್ನು 7 ದಿನಗಳವರೆಗೆ ನಿರಂತರವಾಗಿ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಡಿ. 2. ವೃಷಭ ರಾಶಿ. ಭೀಮನ ಅಮಾವಾಸ್ಯೆಯ ದಿನದಂದು ಮಾಡುವ ಕೆಲವು ವಿಶೇಷ ಕ್ರಮಗಳು ನಿಮಗೆ ತುಂಬ ಮಂಗಳಕರ ಫಲಿತಾಂಶಗಳನ್ನು ನೀಡಬಹುದು. ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಮತ್ತೆ ಮತ್ತೆ ವಿವಾದದ ಪರಿಸ್ಥಿತಿ ಉದ್ಭವಿಸುತ್ತಿದ್ದರೆ ಅಥವಾ ಯಾವುದಾದರೂ ವಿಷಯದ ಬಗ್ಗೆ ಸ್ವಲ್ಪ ಉದ್ವೇಗವಿದ್ದರೆ ಶಿವನಿಗೆ ಬೆಲ್ಲವನ್ನು ಅರ್ಪಿಸಿ. 3. ಮಿಥುನ ರಾಶಿ. ಶತ್ರುಗಳು ನಿಮಗೆ ತೊಂದರೆ ನೀಡುತ್ತಿದ್ದರೆ ಅಥವಾ ಹಠಾತ್ ವಿಪತ್ತುಗಳ ಬಗ್ಗೆ ನೀವು ಚಿಂತೆ ಮಾಡುತ್ತಿದ್ದರೆ ಸಾಸಿವೆ ಎಣ್ಣೆಯಲ್ಲಿ ರೊಟ್ಟಿಯನ್ನು ಮಾಡಿ ಕಪ್ಪು ನಾಯಿಗೆ ತಿನ್ನಿಸಿ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಮತ್ತು ಎಲ್ಲ ಭಯ ದೂರವಾಗುತ್ತದೆ. 4. ಕಟಕ ರಾಶಿ. ಭೀಮನ ಅಮಾವಾಸ್ಯೆಯ ದಿನ ನದಿ ಅಥವಾ ಕೊಳಕ್ಕೆ ಹೋಗಿ ಗೋಧಿ ಹಿಟ್ಟಿನ ಉಂಡೆಗಳನ್ನು ಮೀನುಗಳಿಗೆ ನೀಡಿ. ಇದು ನಿಮಗೆ 2 ಪ್ರಯೋಜನಗಳನ್ನು ನೀಡುತ್ತದೆ. ಮೊದಲನೆಯದಾಗಿ ನಿಮ್ಮ ಪೂರ್ವಜರು ಮತ್ತು ದೇವತೆಗಳಿಂದ ನೀವು ಆಶೀರ್ವದಿಸಲ್ಪಡುತ್ತೀರಿ ಮತ್ತು ಎರಡನೆಯದಾಗಿ ನೀವು ಹಣಕಾಸಿನ ಸಮಸ್ಯೆಗಳನ್ನು ಹೊಂದಿದ್ದರೆ ಪರಿಹಾರ ಸಿಗುತ್ತೆ. 5. ಸಿಂಹರಾಶಿ. ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಅಥವಾ ನಿಮ್ಮ ಕಚೇರಿಯಲ್ಲಿರುವ ಪ್ರತಿಯೊಬ್ಬರೂ ನಿಮ್ಮ ಮಾತನ್ನು ಕೇಳಬೇಕೆಂದು ಬಯಸಿದರೆ ಶಿವಲಿಂಗಕ್ಕೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಕೈ ಮುಗಿದು ಶಿವನನ್ನು ಪ್ರಾರ್ಥಿಸಿ. ನಿಮ್ಮ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ. 6. ಕನ್ಯಾ ರಾಶಿ. ಜೀವನದಲ್ಲಿ ಅಸ್ಥಿರತೆಯ ವಾತಾವರಣವಿದ್ದು ಪರಿಸ್ಥಿತಿ ಸುಧಾರಿಸಬೇಕಾದರೆ ಈ ಅಮಾವಾಸ್ಯೆಯಂದು ಪೂರ್ಣ ಗೌರವದಿಂದ ಬ್ರಾಹ್ಮಣರನ್ನು ಮನೆಗೆ ಆಹ್ವಾನಿಸಿ ಊಟ ಹಾಕಿ. ಆದರೆ ನೀವು ಊಟದಲ್ಲಿ ಖೀರ್ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಅಲ್ಲದೆ ಸಂಜೆಯ ವೇಳೆ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿ. 7. ತುಲಾ ರಾಶಿ. ದೀರ್ಘಕಾಲದವರೆಗೆ ಹಣಕಾಸಿನ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದರೆ ಇಂದು ರಾತ್ರಿ ನೀವು ವಿಶೇಷ ಪರಿಹಾರವನ್ನು ತೆಗೆದುಕೊಳ್ಳಬಹುದು. ಈ ದಿನ ರಾತ್ರಿ 8 ಬಾದಾಮಿ ಮತ್ತು 8 ಕಾಡಿಗೆಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಆ ಬಟ್ಟೆಯನ್ನು ಸಿಂಧೂರದಲ್ಲಿ ಇರಿಸಿ ಮರುದಿನ ಬೆಳಗ್ಗೆ ಅಂದರೆ ಆಗಸ್ಟ್ 5ರಂದು ಬೆಳಗ್ಗೆ ಮನೆಯ ಹಿಂದೆ ಖಾಲಿ ಜಾಗವಿದ್ದರೆ ಈ ಬಟ್ಟೆಯನ್ನು ಅಲ್ಲಿ ಎಸೆಯಿರಿ ಅಥವಾ ಅರಳಿ ಮರದ ಕೆಳಗೆ ಇರಿಸಿ. 8. ವೃಶ್ಚಿಕ ರಾಶಿ. ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಎಲ್ಲರೂ ಮೆಚ್ಚಬೇಕೆಂದು ನೀವು ಬಯಸಿದರೆ ಭೀಮನ ಅಮಾವಾಸ್ಯೆಯಂದು ಶಿವನಿಗೆ ಹಸಿ ಹಾಲು ಮತ್ತು ನೀರಿನಿಂದ ಅಭಿಷೇಕ ಮಾಡಿ. ನೀವು ಉತ್ತಮ ಪ್ರಯೋಜನಗಳನ್ನು ಪಡೆಯುತ್ತೀರಿ. 9. ಧನುರಾಶಿ. ನೀವು ಪಿತೃದೋಷದಿಂದ ಬಳಲುತ್ತಿದ್ದರೆ ಶನಿದೇವರಿಗೆ ಕಪ್ಪು ಉಂಡೆ, ಕಪ್ಪು ಎಳ್ಳು, ಕಬ್ಬಿಣ,
ಕಪ್ಪು ಬಟ್ಟೆ ಮತ್ತು ನೀಲಿ ಹೂವುಗಳನ್ನು ಅರ್ಪಿಸುವುದರಿಂದ ಹೆಚ್ಚಿನ ಪ್ರಯೋಜನವಾಗುತ್ತದೆ. ಪಿತೃದೋಷದಿಂದ ಮುಕ್ತಿ ಹೊಂದುವಿರಿ. ಆದ್ದರಿಂದ ಮತ್ತೊಂದೆಡೆ ಅರಳಿ ಮರದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತೆ. ಆಗಸ್ಟ್ 4ರಂದು ಬೆಳಗ್ಗೆ ಈ ಪರಿಹಾರವನ್ನು ಮಾಡಿದರೆ ಹೆಚ್ಚು ಲಾಭವಾಗುತ್ತದೆ. 10. ಮಕರ ರಾಶಿ. ಮಕರ ರಾಶಿಯವರು ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಬಯಸಿದರೆ ಈ ದಿನ ನೀವು ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕ ಮಾಡಬೇಕು. ಇದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. 11. ಕುಂಭರಾಶಿ. ನಿಮಗೆ ಎಂದಿಗೂ ಸಂಪತ್ತಿನ ಕೊರತೆಯಾಗಬಾರದು ಎಂದು ನೀವು ಬಯಸಿದರೆ ನಿಮ್ಮ ಮನೆ ಧನಧಾನ್ಯಗಳಿಂದ ತುಂಬಿರಬೇಕು ಎಂದರೆ ಭೀಮನ ಅಮಾವಾಸ್ಯೆಯಂದು ಶಿವಲಿಂಗಕ್ಕೆ ಕಬ್ಬಿನ ರಸದಿಂದ ಅಭಿಷೇಕ ಮಾಡಿ ನಿಮಗೆ ಲಾಭವಾಗುತ್ತದೆ. 12. ಮೀನರಾಶಿ. ಮದುವೆಯ ಸಂದರ್ಭದಲ್ಲಿ ಬರುವ ಅಡೆತಡೆಗಳನ್ನು ಹೋಗಲಾಡಿಸಲು ಭೀಮನ ಅಮಾವಾಸ್ಯೆಯಂದು ವಿಶೇಷ ಕ್ರಮಗಳನ್ನು ಕೈಗೊಳ್ಳಬಹುದು. ನೀವು ಶಿವನಿಗೆ ತೆಂಗಿನ ನೀರನ್ನು ಅರ್ಪಿಸಬೇಕು. ಇದರಿಂದ ನೀವು ಖಂಡಿತವಾಗಿಯೂ ಪ್ರಯೋಜನ ಪಡೆಯುತ್ತೀರಿ. ಭೀಮನ ಅಮಾವಾಸ್ಯೆಯಂದು ಮಾಡುವ ಈ ಸರಳ ಪರಿಹಾರಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.